ಕೇರಳದಲ್ಲಿ ಬಿಜೆಪಿಗೆ ಅಲ್ಪಸಂಖ್ಯಾತ ಪ್ರೀತಿ, ಮುಸ್ಲಿಂ ಕ್ರಿಶ್ಚಿಯನ್ನರನ್ನ ಸೆಳೆಯೋಕೆ ಬಿಗ್ ಪ್ಲಾನ್. ಕೇರಳ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆಯ ಸುಳಿವು ಕಾಣ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಕೇರಳ ಬಿಜೆಪಿ ಒಂದು ಮಾಸ್ಟರ್ ಸ್ಟ್ರೋಕ್ ನೀಡೋಕೆ ಸಿದ್ಧವಾಗಿದೆ. ಅದುವೇ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳನ್ನ ತಲುಪುವ ಮೆಗಾ ಜನಸಂಪರ್ಕ ಅಭಿಯಾನ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಭದ್ರಕೋಟೆಯಾಗಿರುವ ಕೇರಳದಲ್ಲಿ ಮುಸ್ಲಿಂ ಸಮುದಾಯವನ್ನ ತಲುಪಲು ಕೇರಳ ಬಿಜೆಪಿ ಹೊಸ ಕಾರ್ಯಕ್ರಮವನ್ನ ಆರಂಭಿಸುವ ಚಿಂತನೆಯಲ್ಲಿದೆ. ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾದ ರಾಜೀವ್ ಚಂದ್ರಶೇಖರ್ ಅವರ ಹೇಳಿಕೆಯ ಪ್ರಕಾರ ಇದು ಕೇವಲ ರಾಜಕೀಯ ಕಾರ್ಯಕ್ರಮವಲ್ಲ, ಬದಲಿಗೆ ಪಕ್ಷದ ಪರವಾದ ನಂಬಿಕೆಯನ್ನ ಹೆಚ್ಚಿಸುವ ಒಂದು ದೊಡ್ಡ ಕಾರ್ಯಕ್ರಮ. ಬಿಜೆಪಿ ಮುಸ್ಲಿಂ ವಿರೋಧಿ ಎಂಬ ಸುಳ್ಳನ್ನ ತೊಡೆದು ಹಾಕೋದು ಮುಖ್ಯ ಉದ್ದೇಶ. ಅಲ್ಲದೆ ಮುಸ್ಲಿಂ ಸಮುದಾಯಕ್ಕೆ ನೇರವಾಗಿ ಪ್ರಧಾನಿ ಮೋದಿಯವರ ಸಂದೇಶವನ್ನ ತಲುಪಿಸೋದು ನಮ್ಮ ಉದ್ದೇಶ ಅಂತ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ. ಕೇರಳದಲ್ಲಿರುವ ಮುಸ್ಲಿಮರ ಪ್ರತಿಯೊಂದು ಮನೆಗೂ ಬಿಜೆಪಿ ಕಾರ್ಯಕರ್ತರು ಭೇಟಿ ನೀಡಲಿದ್ದಾರೆ. ಕಾಂಗ್ರೆಸ್ ಹಾಗೂ ಎಡಪಕ್ಷಗಳು ಕಳೆದ 70 ವರ್ಷಗಳಿಂದ ಹರಡ್ತಾ ಇರುವ ಸುಳ್ಳುಗಳನ್ನ ನಂಬದಂತೆ ಮತ್ತು ಬಿಜೆಪಿಯ ಅಭಿವೃದ್ಧಿ ಕಾರ್ಯಸೂಚಿಯನ್ನ ನಂಬುವಂತೆ ಮುದ್ರಿಸಲಾದ ಕರಪತ್ರಗಳನ್ನ ಹಂಚಲಾಗುತ್ತೆ ಅಂತ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ. ಒಂದ್ ಕಡೆ ಮುಸ್ಲಿಂ ಸಮುದಾಯವನ್ನ ಸೆಳೆಯಲು ಕಸರತ್ತು ಶುರುವಾದ್ರೆ, ಮತ್ತೊಂದ್ ಕಡೆ ಕ್ರಿಶ್ಚಿಯನ್ ಸಮುದಾಯವನ್ನೂ ಸ್ಥಳೀಯ ಚುನಾವಣಾ ಕಣಕ್ಕಿಳಿಸೋಕೆ ಬಿಜೆಪಿ ಚಿಂತನೆ ನಡೆಸಿದೆ. ಕ್ರಿಶ್ಚಿಯನ್ ಸಮುದಾಯದ ಹೆಚ್ಚು ಜನರನ್ನ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಸೋಕೆ ಬಿಜೆಪಿ ಸಿದ್ಧತೆ ನಡೆಸಿದೆ ಅಂತ ತಿಳಿದು ಬಂದಿದೆ. ಈಗಾಗಲೇ ಯಾವ ವಾರ್ಡ್ಗಳಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಜನ ಸ್ಪರ್ಧಿಸುವ ಅಗತ್ಯವಿದೆ ಎಂಬ ಬಗ್ಗೆ ಪಕ್ಷ ಸಮೀಕ್ಷೆಯನ್ನ ಆರಂಭಿಸಿದೆ ಅಂತ ಮೂಲಗಳು ತಿಳಿಸಿವೆ. ಕೇರಳದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಇಷ್ಟು ವ್ಯವಸ್ಥಿತವಾಗಿ ಮತ್ತು ನೇರವಾಗಿ 2 ಪ್ರಮುಖ ಅಲ್ಪಸಂಖ್ಯಾತ ಸಮುದಾಯಗಳನ್ನ ತಲುಪುವ ಕಾರ್ಯತಂತ್ರವನ್ನ ರೂಪಿಸಿದೆ. ಸ್ಥಳೀಯ ಚುನಾವಣೆಗಳ ಹೊತ್ತಿನಲ್ಲಿ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಲಾಭ ತರುತ್ತೆ? ಸಾಂಪ್ರದಾಯಿಕ ರಾಜಕೀಯ ಶಕ್ತಿಗಳಾದ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳಿಗೆ ಇದು ಯಾವ ರೀತಿಯ ಸವಾಲು ನೀಡುತ್ತೆ ಅನ್ನೋದೇ ಕುತೂಹಲ.